ಅಧಿವೇಶನದ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಇಕ್ಬಾಲ್ ಹುಸೇನ್. ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ. ದೊಡ್ಡವರಿಗೆ ಒಂದು ನ್ಯಾಯ, ಚಿಕ್ಕವರಿಗೆ ಒಂದು ನ್ಯಾಯ. ಯತೀಂದ್ರಗೆ ನೋಟಿಸ್ ನೀಡದೇ ಇರುವುದಕ್ಕೆ ಬಾಲಕೃಷ್ಣ ಅವರು ಬೇಸರ ವ್ಯಕ್ತಪಡಿಸಿರುವ ರೀತಿ ಇದೆ. ಏನು ಮಾತನಾಡಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಯತೀಂದ್ರ ಅಂತವ್ರು ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಲ್ಲೆಲ್ಲೂ ಯಾರು ಸೈನು ತಗೊಳ್ಳಿಲ್ಲ, ಯಾರು ನಡೆಸ್ತಿಲ್ಲ. ಎಲ್ಲರೂ ಬಂದ್ರು, ಎಲ್ಲರೂ ಯಾರು ಕರ್ತಾರೆ, ಸುಮಾರು ಜನ ಬರ್ಲಿಕ್ಕೆ ಆಗ್ಲಿಲ್ಲ. ಊಟ ಮಾಡೋದಕ್ಕೆ ಹೋದ್ರು ಅಷ್ಟೇ. ಈಗ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಬಲ ಪ್ರದರ್ಶನ ಅಂತಾರೆ, ನಂಬರ್ ಗೇಮ್ ಅಂತಿದ್ದಾರೆ. ನೀವು ಸುಮ್ಮನೆ ಕೇಳ್ತೀರಾ, ಅದನ್ನ ವಿಶೇಷ ಅರ್ಥ ನೀವು ಕಲ್ಸೋದು ಬೇಡ. ಸರ್, ಡಿನ್ನರ್ ಮೀಟಿಂಗ್ ಬಲ ಪ್ರದರ್ಶನ, ಶಕ್ತಿ ಪ್ರದರ್ಶನ, ನಂಬರ್ ಗೇಮ್ ಅಂತಿದ್ದಾರೆ. ಕುಸ್ತಿ ಗಿಸ್ತಿ ಆಡಕ್ ಹೋಗ್ಲಿಲ್ಲ, ಅಲ್ಲ ನಂಬರ್ ಗೇಮ್ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಆಲ್ ಎಮ್ಎಲ್ಎಸ್ ತಗೊಂಡಿದ್ರು. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ನಾಯಕತ್ವ ವಿಚಾರ ಚರ್ಚೆ ಮಾಡ್ತಾ ಇರೋದು, ಎಲ್ಲ ಸೆಟಲ್ ಆಗಿದೆ, ಹೈಕಮಾಂಡ್ ಬಗ್ಗೆ ಆ ಚರ್ಚೆನೇ ಇಲ್ಲ. ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕಾದ್ರೆ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಸುಮಾರು ಸಾಕ್ತಿದೆ, ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತ ಹೇಳಿ ನನ್ನ ಮನವಿ. ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಪಾಡಿ. ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಾದ್ರೆ ಏನು ಅಪ್ಲೈ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿಲ್ಲ. ಸರ್ಕಾರಕ್ಕೆ ಸುಮ್ಮನೆ ಸಾಕಬಾರ್ದು. ನಿಮ್ಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನ ಅಂತ ಸರ್. ಒಬ್ಬರಿಗೊಂದು ಸರಿ ಈಗ ಇರ್ತದೆ, ದೊಡ್ಡವ್ರಿಗೊಂದು ನ್ಯಾಯ, ಸಣ್ಣವ್ರಿಗೊಂದು ನ್ಯಾಯ ಇರ್ತದೆ. ಏನ್ ಮಾಡಬೇಕು? ಚೆನ್ನಾಗಿ ಹೇಳಿದ್ರು ಸರ್ ಇಕ್ಬಾಲ್. ಯಾಕಂದ್ರೆ ನಾವು ಮಾಡಿದ್ರೆ ಅದು ಬಲಾತ್ಕಾರ, ಅವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳಿ ಅದೇ ತರ ನೋಡ್ತಾ ಇದ್ದಾಗ ಅದ್ಭುತವಾದಂತ ವಾಕ್ಯವನ್ನ ಇಕ್ಬಾಲ್ ಅವ್ರು ಹೇಳಿದ್ದಾರೆ. ಇನ್ನು ಅದೇ ವಾಕ್ಯ ಸರ್. ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರಿಗೊಂದು ಅವಕಾಶ ಸಿಗ್ಬೇಕು ಅನ್ನೋದು ಬಹಳಷ್ಟು ಆಶಯ ಇರೋದು. ಹೈಕಮಾಂಡ್ ಅಲ್ಲೇ ಐತೆ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಲ್ಲ ಐತೆ. ಯಾವಾಗ ಇರುತ್ತೆ ಸರ್? ಹೈಕಮಾಂಡ್ ಕೇಳಬೇಕು, ಅವ್ರ ತಲೆಲ್ಲ ಐತೆ. ಯಾವಾಗ ಅಂತ ಕೇಳಿದ್ರೆ ಯಾವಾಗ ಹೈಕಮಾಂಡ್ ಮಾಡ್ತಾರೆ. ಈ ಅವಧಿಲೋ ಮುಂದಿನ ಅವಧಿಲೋ ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಈಗ ಇಚ್ಛೆ ಬಿಡುವ ಸ್ಥಿತಿ ಬಂದಿದೆ ಅಂತ ಹೇಳಿ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೌದಾ ಸರ್? ಆ ಸ್ಥಿತಿ ಬಂದಿದೆ ಸರ್ಕಾರ? ಅಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತಿಲ್ಲ, ಈ ಭಾಗದವ್ರು ಭಿಕ್ಷೆ ಬೇಡ. ಒಂದ್ ನಿಮಿಷ ಹೇಳ್ತೀನಿ. ಈಗ ನಮ್ಮನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಅವ್ರಿಗೂ 10 ವರ್ಷ ಆಡಳಿತ, ಅವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಬಿಜೆಪಿ ಅವರು ಸುಮ್ಮನೆ ಮಾತಾಡ್ಲಿಕ್ಕೋಸ್ಕರ ಮಾತಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ನಿಮ್ಗೆ ಅಧಿಕಾರ ಕೊಟ್ಟರಲ್ಲ 10 ವರ್ಷ, ಅವಾಗ ಎಲ್ಲ ದಕ್ಷಿಣ ಕರ್ನಾಟಕ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ತಗೊಂಡು ಎಲ್ಲ ಮಾಡ್ಬೇಕಾಗಿತ್ತು. ನೋಡ್ರಿ, ಇದು ಅಮೌಂಟ್ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಪ್ರತಿ ಸಾರಿ MLA-ಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡ್ತಾರೆ. ಯಾರ್ಯಾರು ಎಷ್ಟು ಉಪಯೋಗಿಸ್ಕೊತಾರೆ ಅಂತಕ್ಕಂಥದ್ರ ಮೇಲೆ ಹೋಗ್ತದೆ. ಅದು ಬಿಟ್ಟು ಸುಮ್ಮನೆ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಬೊಬ್ಬೆ ಹೊಡೋದು ಏನ್ ಪ್ರಯೋಜನ? ಏನ್ ಅಲ್ಲಿ ಬೆಂಗಳೂರಲ್ಲಿ ಬೊಬ್ಬೆ ಹೊಡಿಬೇಡ ಅಂತ ಹೇಳಿದ್ರೆ ಇಲ್ಲೇ ಹೊಡಿಲಿ ಬೊಬ್ಬೆ. ಸುಮ್ಮನೆ ಇವೆಲ್ಲ ರಾಜಕೀಯವಾಗಿ ಮತ ಗಳಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇನೆ. ಅದು ಬಿಟ್ರೆ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ, ದಕ್ಷಿಣ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ. ಸರ್, ನಾಯಕತ್ವ ಬದಲಾವಣೆ ಚರ್ಚೆ ಆಗೋದು ಬೇಡ ಅಂತ ಹೇಳ್ತೀರಾ? ಹೈಕಮಾಂಡ್ ಯಾವಾಗ ಮತ್ತೆ ಪ್ರವೇಶ ಮಾಡಬೇಕು? ಎಚ್.ಸಿ. ಬಾಲಕೃಷ್ಣ ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಿಷ್ಟು ಮಾತುಗಳನ್ನ ಉಲ್ಲೇಖ ಮಾಡಿದ್ರು. ದೊಡ್ಡವರಿಗೊಂದು ನ್ಯಾಯ, ಸಣ್ಣವರಿಗೊಂದು ನ್ಯಾಯ ಅಂತ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಅಂತ ಹೇಳಿ ಅದು ನೇರ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯಕ್ತವಾದಂತಹ ಆಕ್ರೋಶ. ಜೊತೆಗೆ ಇರ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಅಂತ, ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಟಿಸ್ ಕೊಟ್ಟ ತಕ್ಷಣ, ಕರೆದು ಮಾತನಾಡಿದ ತಕ್ಷಣ ಅವರು ಸರಿ ಹೋಗ್ತಾರೆ ಅಥವಾ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಲ್ಲ. ಮಾತನಾಡುವಾಗ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ವಾ ಅನ್ನೋದನ್ನ ಲಘುವಾಗಿಯೇ ಹೇಳಿದ್ರು. ಬಟ್ ಅವರ ಮಾತು ಬಹಳ ತೀಕ್ಷ್ಣವಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಅವರ ಮಾತುಗಳಿಗೆ ಕಡಿವಾಣವನ್ನ ಹಾಕುವಂತಹ ಕೆಲಸ ಪಕ್ಷದ ನಾಯಕರಿಂದ ಆಗ್ತಾ ಇಲ್ಲ. ನಾಯಕತ್ವದ ಬಗ್ಗೆ ಯಾರು ಮಾತನಾಡಬಾರ್ದು, ನಾವಿಬ್ರು ಬ್ರದರ್ಸ್, ಯಾವುದೇ ಗೊಂದಲ ಇರಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳ ಪುತ್ರನೇ 2 ಬಾರಿ ಆ ಕದನ ವಿರಾಮದ ರೇಖೆಯನ್ನ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಹೇಗೆ? ಇದೇ ಡಿಕೆ ಶಿವಕುಮಾರ್ ಬಣದ ಆಕ್ರೋಶಕ್ಕೆ ಕಾರಣ ಆಗಿರೋದು. ಅದರಲ್ಲೂ ನಿನ್ನೆ ರಾತ್ರಿಯ ಡಿನ್ನರ್ ಮೀಟಿಂಗ್ನ ಬಳಿಕ ಡಿಕೆ ಶಿವಕುಮಾರ್ ಬಣ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತನಾಡುವುದಕ್ಕೆ ಮುಂದಾಗ್ತಾ ಇದೆ.
ಅಟ್ಯಾಕಿಂಗ್ ಮೋಡ್ಗೆ ಬಂದಿದೆ. ನೇರವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ಮಾತುಗಳು, ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶದ ಮಾತುಗಳು ನಿನ್ನೆ ರಾತ್ರಿಯೇ ಡಿನ್ನರ್ ಮೀಟಿಂಗ್ನ ಬಳಿಕ ಈಗ ವ್ಯಕ್ತವಾಗ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.